ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಕುರು ಆಗಿ ಹಚ್ಚಿದ ಅವಲಕ್ಕಿ. ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದು ಮಾಡಿಟ್ಟಿರ್ತಾರೆ. ಉತ್ತರ ಕರ್ನಾಟಕದ ಅಪ್ಪಟ ಬ್ರಾಹ್ಮಣ ಶೈಲಿಯ ಹಚ್ಚಿದ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು 2 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿರ್ಬೋದು. ಈಗ ಎಷ್ಟು ಬಂದರೆ ಸ್ವಲ್ಪ ಇದರಲ್ಲಿ ತರಕಾರಿ ಸೇರಿಸ್ಕೊಡ್ಬೋದು, ಬರೀ ಹಸಿ ಕೊಬ್ಬರಿ ಸೇರಿಸ್ಕೊಡ್ಬೋದು, ಅಥವಾ ಹಾಗೇ ಇದನ್ನು ಕೊಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟೀ ಜೊತೆಗೆ. ನಾನು ಇದಕ್ಕೆ 2 ಚಮಚೆಯಷ್ಟು ಹವೀಜ ಮತ್ತು 2 ಚಮಚ ಜೀರಿಗೆ ಇದನ್ನು ಹಾಗೆ ತರಿಯಾಗಿ ಕುಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ಒಂದು ಅರ್ಧ ಬಟ್ಲದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಶೇಂಗಾ ಎಣ್ಣೆ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೌದೆ ಎಣ್ಣೆ ಇದ್ದರೂ ಹಾಕ್ಕೋಬೋದು. ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಟ್ಟು ನಾವು ಕುಟ್ಟಿರೋ ಕೊರಿಯಾಂಡರ್ ಸೀಡ್ಸ್ ಅಂದರೆ ಹವೀಜದ ಪುಡಿನ ಹಾಕೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಕೆಂಪು ಮೆಣಸಿನ್ಕಾಯಿ ಹಾಕ್ಬೋದು, ಗುಂಟೂರು ಮೆಣಸಿನ್ಕಾಯಿ ಹಾಕ್ಬೋದು, ಖಾರ ಆಗಿರುತ್ತೆ. ನಿಮ್ಗಿಷ್ಟ ಇಲ್ಲಿ. ಅಥವಾ ಉಪ್ಪು ಹಾಕಿ ಮೆಣಸಿನ್ಕಾಯಿ ಇರ್ತಲ್ಲ, ಅದನ್ನು ಬೇಕಾದರೂ ಹಾಕ್ಕೋಬೋದು. ಅದು ಸ್ವಲ್ಪ ತಾಳಿಸಿದ ಮೇಲೆ ಕರಿಬೇವು, ಶೇಂಗಾ ಕಾಳು ಮತ್ತು ಒಣ ಕೊಬ್ಬರಿ ಮತ್ತು 2 ಚಮಚದಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸುಮಾರು 3 ರಿಂದ 4 ನಿಮಿಷ ಆಗುತ್ತೆ. ಇದು ಲೈಟ್ ಗೋಲ್ಡನ್ ಕಲರ್ ಬರೋಕ್ಕೆ. ತುಂಬ ಜಾಸ್ತಿ ಹುರಿದ್ರೆ ಹೊತ್ತತ್ತೆ. ಲೈಟ್ ಗೋಲ್ಡನ್ ಬಂದಮೇಲೆ ಅರಿಶಿನದ ಪುಡಿ ಅರ್ಧ ಚಮಚ ಮತ್ತು ಒಂದು ಅರ್ಧ ಬಟ್ಲದಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸುಮಾರು 2-3 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೋಬೇಕು. ಈಗ ಎಲ್ಲ ಕಾಳು ರೆಡಿಯಾಗಿದೆ. ಈಗ 1/4 ಕಪ್ಪಷ್ಟು ಪುಟಾಣಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಚಮಚ ಸಕ್ಕರೆನೂ ಹಾಕ್ತಾಯಿದ್ದೀನಿ. ಇದನ್ನು ಪೂರ್ತಿ ಪೌಡ್ರ್ ಫಾರ್ಮಲ್ಲಿ ನಾವು ಮಾಡ್ಕೋಬೇಕು. ಈಗ ಪೇಪರ್ ಅವಲಕ್ಕಿ ಹಾಕಬೇಕು. ಪೇಪರ್ ಅವಲಕ್ಕಿನ ನಾನು ಸುಮಾರು ಅರ್ಧ kg ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಚಮಚದಷ್ಟು ಉಪ್ಪಿದೆ. ಪರ್ಫೆಕ್ಟಾಗಿ ಟೇಸ್ಟ್ ಬಂದಿದೆ ಈ ಉಪ್ಪಿಗೆ. ಇದನ್ನು 6-8 ನಿಮಿಷವರೆಗೂ ಸಣ್ಣ ಉರಿನಲ್ಲಿ ಕಂಟಿನ್ಯೂಸ್ ಆಗಿ ಹುರಿತಾ ಇರಬೇಕು. ಎಣ್ಣೆ ಸ್ವಲ್ಪ ನಿಮಗೆ ಕಡಿಮೆ ಅನಿಸುತ್ತೆ ಇನಿಷಿಯಲಿ, ಬಟ್ ಆಮೇಲೆ ಕರಿಬೇವು ಒಳಗಡೆ ಸೇರಿಕೊಂಡಿರೋದು, ಕೊಬ್ಬರಿಗೆ ಹತ್ಕೊಂಡಿರೋದು ಎಲ್ಲ ಎಣ್ಣೆ ಹೊರಗಡೆ ಬಂದು ಅವಲಕ್ಕಿಗೆ ಅಂಟ್ಕೊಂಡ್ರೆ ಎಣ್ಣೆ ಸರಿ ಹೋಗುತ್ತೆ. ಮತ್ತು ಎಡಿಷ್ನಲ್ ಎಣ್ಣೆ ಹಾಕೋದು ಬೇಕಾಗಿಲ್ಲ. 6-8 ನಿಮಿಷ ಹೀಗೇ ಹುರಿತಾ ಇದ್ದರೆ ಸರಿ ಹೋಗುತ್ತೆ. ನಾನು ಇನ್ಬಿಟ್ವೀನ್ ಹುರಿತಾನೆ ಮಾಡಿಟ್ಕೊಂಡಿರೋ ಪುಟಾಣಿ ಪೌಡರ್ನು ಹಾಕ್ಕೊಂಡು ಹುರಿದಿದ್ದೀನಿ. ಹಾಗೆ ಮಾಡಿದರೆ ಒಳ್ಳೆ ಟೇಸ್ಟು ಬರುತ್ತೆ. ಎಣ್ಣೆನೂ ಅನಿಸಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಹುರಿದ್ರೆ ಪೂರ್ತಿ ಕುರು ಆಗೋವರೆಗೂ ಹುರಿಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಡಬ್ಬದಲ್ಲಿ ನೀವು ತೆಗೆದಿಟ್ಟರೆ ಸುಮಾರು 2 ತಿಂಗಳು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.